ಸಿದ್ಧಾರೂಢಜ್ಜನ ದರ್ಶನಕ್ಕೆ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಬಂದಿದ್ರು ಅಂತ ಮೊದಲನೇ ದಿನನೇ ನಿಮಗೆ ಹೇಳಿದೀವಿ. ಆ ಮಹಾರಾಜರ ಚರಿತ್ರೆಗೂ ಇಂಥದ್ದೊಂದು ಪ್ರಸಂಗ ಬರ್ತದೆ. ಒಮ್ಮೆ ಅವ್ರ ಶಿಷ್ಯ ಒಬ್ಬ ಅಲ್ಲೇ ಅವ್ರ ಮಠದಾಗಿದ್ದವ ಬೆಳಗಿನ ಜಾವ ಚರಗಿ ತಗೊಂಡ್ ಬಯಲು ಕಡೆಗೆ ಹೋಗಿದಾನ. ವಾಪಸ್ ಬರೋ ಮುಂದ ಸಹಜ ಹಿಂಗ ಕೆಳಗೆ ನೋಡ್ತಾನ, ಬಲವಾದ ಘಟಸರ್ಪ ಹಾವು ಇನ್ನೊಂದು ಹೆಚ್ಚಿ ಎಬಸ್ ಅದರ ಮ್ಯಾಲ ಇಡಬೇಕು. ಹಾವು ಬುಸ್ಸಂತ ಎದ್ದು ಬಿಡುತ್ತ, ಎದೆ ಛಲ್ ಅಂತ ಸತ್ಯ ಅಂದವನ ತಕ್ಷಣ ಅವನ ತಲೆಗೆ ಏನು ಬಂತು, ಹೆಂಗದೆ ಹಂಗಲ್ಲಿರ್ಬೇಕು, ಅಲ್ಲಾಡಿದೆ ಅಂದ್ರ ಮಹಾರಾಜ ರಾಣಿ ಐತ್ ನೋಡಂದ್ರ. ಯಾರಿಗೆ? ಹಾವಿಗ್ರಿ. ಅಲ್ಲಾಡಿದಂದ್ರ ಮಹಾರಾಜ ರಾಣಿ ಐತ್ ಅಂದ ಕೂಡಲೇ ಹಿಂಗ ಎದ್ದ ಹಾವು ಹಿಂಗ ನಿಲ್ತಂತ ನೋಡ್ರಿ. ಕ್ರೂರವಾದ ಒಂದು ಹಾವು ಸಹಿತ ಅವ್ರ ಆಣೆ ಹಾಕಿದ್ರೆ ಹಿಂಗ ನಿಂದಿರ್ತು. ಉಳ್ಕೊಂಡಪ್ಪ ಅಂತ ಉಳ್ಕೊಂತ ಬಂದ. ಅವನು ಬರೋದ್ರೊಳಗನ ಮಹಾರಾಜ ಬಾಗಿಲಿಗೆ ನಿಂತಿದ್ರಂತ. ಅವ ಬಂದ ಕೂಡಲೇ ಏನು ಮೂರ್ಖದಿಯೋ ನೀನು, ಅಲ್ಲ ಆ ಹಾವಿಗೆ ಆಣೆ ಹಾಕಿ ಬಂದಿ. ಇವ್ರು ನೋಡ್ರಿ ಅಲ್ಲಿ ಆಗಿದ್ದು ಇಲ್ಲೇ ಹೇಳಾಕತ್ಯಾರ. ಆ ಹಾವಿಗೆ ಆಣೆ ಹಾಕಿ ಬಂದಿ, ಅದು ಪಾಪ ಎಷ್ಟೊತ್ತು ನಿಲ್ಬೇಕು ಹಿಂಗ? ಹುಚ್ಚ, ಹೋಗು ಹೊಳ್ಳಿ ಹೋಗು, ಅದಕ್ಕೆ ಆಣಿ ಹೊಳ್ಳಿ ಹೇಳಿ ಆಣಿ ವಾಪಸ್ ತಗೊಂಡು ಬಾ, ಅದು ಹೋಗ್ಲಿ ಪಾಪ ಅದ್ರ ಪಾಡಿಗೆ ಅಂದ್ರ ಅವನು ಓಡ್ಕೊಂತ ಬಂದ. ಹಿಂಗೆ ನಿಂತಿತ್ತಂತದ ಹಾವು. ಮತ್ತೆ ಅವ್ರ ಆಣಿ ವಾಪಸ್ ತಗೊಂಡ ಮೇಲೆ ಹೊರದು ಹೋತು ಅಂತ ಗೊಂದಾವಲೆ ಮಹಾರಾಜರ ಚರಿತ್ರೆ ಬರ್ತದೆ. ಕ್ರೂರವಾದ ಮೃಗಗಳು ಸಹಿತ ಮಹಾತ್ಮರು ಸ್ಮರಣೆ ಮಾಡಿದರೆ ನಮಗೇನು ಮಾಡೋದಿಲ್ಲ. ಬಿಜಾಪುರದವ ಕಾಶಿರಾಮ್ ಪಂತ್ ಛತ್ರೆ ಅಂತ. ಕಾಶಿರಾಮ್ ಪಂತ್ ಛತ್ರೆ ಆಗಿನ ಕಾಲಕ್ಕೆ ಸಿದ್ಧಾರೂಢಜ್ಜಿದ್ದ ಕಾಲಕ್ಕೆ 1800-1900ನೇ ಒಂದು ಗ್ಯಾಪದೊಳಗ ದೊಡ್ಡ ಪ್ರಮಾಣದ ಸರ್ಕಸ್ ಕಂಪನಿ ಮಾಡಿದ. ಆಗಿನ ಕಾಲಕ್ಕೆ ದೇಶ ವಿದೇಶಗಳಿಗೆ ಹೋಗಿ ಸರ್ಕಸ್ ಪ್ರದರ್ಶನ ಮಾಡಿ ಬರ್ತಿದ್ದವ. ಒಮ್ಮೆ ಅವ ಸಿದ್ಧಾರೂಢರು ಭಕ್ತ, ಚೀನಾ ದೇಶದ ರಾಣಿ ಇವರಿಗೆ ಆಹ್ವಾನ ಬರೆದ್ರಂತ. ಇವರು ಬಹಳಷ್ಟು ಫೇಮಸ್ ಇತ್ತು ಸರ್ಕಸ್. ಎಲ್ಲಾ ಮಂಡಳಿ ಅವ್ರ ಜೊತೆಗೆ ಆನೆ, ಕುದುರೆ, ಒಂಟೆ, ಹುಲಿ ಎಲ್ಲ ಇದ್ರು. ಅವೆಲ್ಲ ಆಟ ಆಡಿಸ್ತಿದ್ರು ಸರ್ಕಸ್ ಕಂಪನಿಯಾಗ. ಅವನ್ ತಗೊಂಡ ಚೀನಾದ ಬೀಚಿಂಗ್ ಪಟ್ಟಣದೊಳಗ ದೊಡ್ಡ ಪ್ರಮಾಣ ತಂಬು ಹೊಡೆದ ಸರ್ಕಸ್ ಚಲವಾದ ಪ್ರದರ್ಶನ. ದೊಡ್ಡ ದೊಡ್ಡ ಮಂದಿ ಬರ್ತಿದ್ರು ಸರ್ಕಸ್ ನೋಡಕ. ಬಹಳ ಚಂದ ನಡೆದಿತ್ತು. ಒಂದು ದಿನ ಒಂದು ಹುಲಿ, ಆ ಹುಲಿ ಅವನ ಪ್ರೇಮದಿಂದ ಸಾಕಿ, ಸಣ್ಣ ಮರಿ ಇದ್ದಾಗಿಂದ ಅವನೇ ಸಾಕ್ಯಾನ. ಆ ಹುಲಿಗೆ ಹೆಸರು ಶಿವು ಅಂತ ಹೆಸರಿಟ್ಟಿದ್ದ. ಆ ಹುಲಿ ಆಡ್ಸಾಕ ಒಬ್ಬ ಹೆಣ್ಮಗಳು ನೇಮಿಸಿದ್ರ, ಆವುಬಾಯಿ ಅಂತೇಳಿ. ಅಕ್ಕಿ ಕೋಮಲವಾದ ಹೆಣ್ಮಗಳು ಆ ಹುಲಿ ಮ್ಯಾಲ ಹತ್ತಿ ಕುಂದಿರ್ತಿದ್ಲು. ಆದ್ರ ಬಾಯಾಗ ತನ್ನ ಕುತ್ತಿಗೆ ಹಿಡಿತಿದ್ಲ. ಅದ್ ಹಿಂಗ್ ಹಿಡಬೇಕಿನ್ ಎತ್ಕೊಂಡು ಹೋಗಿತ್ತು. ಒಂದ್ ಹಲ್ಲು ಸಹಿತ ಆ ಅಕ್ಕಿಗೆ ನಡೆದಂಗ ವ್ಯವಸ್ಥೆ ಮಾಡ್ತಿತ್ತದ ಹುಲಿ. ಅಷ್ಟು ಜಾಣಿತ್ತದು. ಇವ ಆಟ ಆಡಿಸೋ ಸಲ ಹುಲಿ ಪಾಳೆ ಬರನ ಹಿಂಗ ಚಾಟಿ ತಗೊಂಡು ಹೊಡೆದ. ಅದ ಜಿಗದು ಬಂದ ತನ್ನ ಆಟ ತೋರಿಸುವಾಗ ಆ ಸಂತೋಷಕ್ಕದ ಆಡುವಂತ ಆಟ ನೋಡಿ ಜನ ಉತ್ಪ್ರೇಕ್ಷೆಯಿಂದ ಜೋರಾಗಿ ಸೀಟಿ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು ಮಾಡಕತ್ತರು. ಆ ಅವಾಜಿಗೆ ಗಲಿಬಿಲಿಯಾಗಿ ಹುಲಿ ಹೆದರಿದಂಗ ಮಾಡಿ ಜಿಗದು ಬಿಡುತ್ತೆ. ಹೆಂಗ ಜಿಗಿತ್ತಂದ್ರ ಅವ್ರು ಹಾಕಿದ ಬೇಲಿ ಜಿಗದ ಮಂದ್ಯಾಗ ಹೋಗ್ಬಿಡುತ್ತ. ಹೆಂಗಾಗಿರ್ಬೇಡ ಮಂದಿ, ದಿಕ್ಕ ತಪ್ಪಿ ಮಂದಿ ಓಡಾಕತ್ತ ಹುಲಿ ಬಂತಂದ್ರ ಅವ್ರಿಗಂತೂ ರೂಢಿ ಇರ್ತತಿ. ನಮಗ್ ಬಿಟ್ಟಿಗಿಟ್ಟಿತ್ತಂತ ಜನ ಅವು ಏನ್ ದಿಕ್ಕಾಪಾಲಾಗಿ ಚೀರೋದಕ್ಕೆ ಹೋಗೋದು ಮಾಡೋದು ನೋಡಿ ಇನ್ನಟ್ಟು ಗಾಬರಿಯಾಗಿ ಹುಲಿ ಜಿಗದ ಆ ತಂಬು ಹೊರಗೆ ಹೋಗಿ ಬೀಚಿಂಗ್ ಪಟ್ಟಣದ ಬೀದಿ ಬೀದಿಯಾಗಿ ಹುಲಿ ಅಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಅಲ್ಲಿ ಬಂತು. ಮಕ್ಕೊಂತಾರ ನೀ ಯಾರ ಹುಲಿ ಬಂದತ್ ಊರಾಗಂದ್ರ ಇಡೀ ಊರಿಗೆ ಗಾಬರಿ ಆಯ್ತು. ಚೀನಾದ ರಾಣಿ ಆದೇಶ ಹೊರಡಿಸಿದ್ಲು ಕಾಶಿರಾಮ್ ಪಂತ್ ಛತ್ರೆಗೆ, 24 ತಾಸು ಟೈಮ್ನೊಳಗೆ ನಿಮ್ಮ ಹುಲಿ ಸೇಫ್ ಆಗಿ ನೀವು ಹಿಡಿಯಲ್ಲ ಅಂದ್ರ ಸೈನಿಕರನ್ನ ಹಚ್ಚದ ಎಲ್ಲಿದ್ದಲ್ಲಿ ಗುಂಡು ಹಾರಿಸಿ ಕೊಂದು ಬಿಡುತ್ತೆ ಹುಲಿನಂತ ಅಪ್ಪಣೆ ಕೊಟ್ಟಾಗ ಎಲ್ಲಿ ಹುಡುಕಿದ್ರೆ ಹುಲಿ ಸಿಗುವಲ್ದು. ಕೊನೆಗೆ ರಾತ್ರಿ ಆಯ್ತು. ಬೆಳಕ ಹರಿಯೋದ್ರಾಗ ಸಿಕ್ಕರು ಸರಿ, ಇಲ್ಲ ಅಂದ್ರೆ ನಮ್ ಹುಲಿ ಉಳಿಯೋದಿಲ್ಲ. ಪ್ರೀತಿಯಿಂದ ಸಾಕಿದ ಮಗ ಇದ್ದಂಗಿತ್ತು.
ಕೊನೆಗೆ ಸಿದ್ಧಾರೂಢ ಫೋಟೋ ಅಲ್ಲಿಗೂ ಒಯ್ದಿದ್ದವ. ಅಜ್ಜನ ಫೋಟೋದ ಮುಂದೆ ನಿಂತ ಕೈ ಮುಗಿದು ಬೇಡ್ಕೊಂತಾನ ಕಾಶಿನಾಥ. ಅಜ್ಜ ಸಿದ್ಧಾರೂಢ, ದಯವಿಟ್ಟು ನಿನ್ನ ಹತ್ರ ಇಲ್ಲಿ ತನ ನಾ ಏನು ಬೇಡಲಿ, ಇದೊಂದು ನಾ ಬೇಡ್ತೀನಿ. ನನ್ನ ಮಗ ಸ್ವಂತ ಮಗ ಬೆಳೆಸಿದಂಗೆ ಬೆಳೆಸೀನಿ, ಅದನ್ನ ಸಿಗುವಂಗ ಉಪಾಯ ಮಾಡಪ್ಪ ಅಂತ ಬೇಡ್ಕೊಂಡ್ ರಾತ್ರಿ ಮಲಗ್ಯಾನ. ಕನಸಿನ್ಯಾಗ ಸಾಕ್ಷಾತ್ ಸಿದ್ಧಾರೂಢರು ಬರ್ತಾರ, ಹೇಳ್ತಾರ, ಕಾಶಿನಾಥ ನಿನ್ ಹುಲಿ ಇರೋ ಜಾಗ ಇಲ್ಲ ಐತ್ ನೋಡಂತ ಕನಸಿನ್ಯಾಗ ಕರ್ಕೊಂಡೋಗಿ ಆ ಕಂಟಿ ತೋರಿಸ್ತಾರ. ಆದ್ರೆ ಕಾಶಿನಾಥ ಇದು ಮೊದಲ ಪ್ರಕ್ಷುಬ್ಧ ಆಗೈತೆ, ಅದು ಹುಲಿ ಬಹಳ ಗಾಬರಿ ಆಗೈತಿ. ನೀವು ಹೋದ್ರೆ ಅಲ್ಲೇ ನಿಮ್ ಕೈಗೆ ಸಿಗೋದಿಲ್ಲ, ಉಪಾಯದಿಂದ ಹಿಡಿಬೇಕು. ಕನಸಿನಾಗ ಹೇಳ್ತಾರೆ, ಏನು ಉಪಾಯ? ಸುತ್ತ ತಂಬು ಬೇಗ ಹೊಡಿರಿ, ಏನು ಸರ್ಕಸ್ನ ಹೊಡಿತೀರಿ ಹಂಗ ಹೊಡಿಯರಿ, ಆ ಕಂಟಿ ಸುತ್ತರಿದು. ಮತ್ತ ಬಾರ್ಸೋರು ಬಡಿಯೋರು ಇರ್ತಾರಲ್ಲ, ಅದು ಹಂಗ ಸರ್ಕಸ್ನ್ಯಾಗ ಹಂಗ ಅದಕ್ಕೆ ಫೀಲಿಂಗ್ ಹೆಂಗ ಬರ್ಬೇಕಂದ್ರ ಈ ಸರ್ಕಸ್ ನಡೆದ ತನ್ನೊಂದು ಬರ್ಬೇಕು. ಅದಕ್ಕೆ ಅದು ಪಂಜರದಾಗ ನಂತರ ಅದು ತಿಳ್ಕೊಂಡಂಗ ಆಗ್ಬೇಕು. ನೀವು ಶಿವ ಬಾ ಅಂತ ಕರೆ, ಅವಾಗ ತಾನೇ ಜಿಗದು ಬರ್ತೈತಿ, ಅವಾಗ ಅದ್ರ ಕೊಳ್ಳಿಗೆ ಪಟ್ಟಿ ಕಟ್ಟಿ ಹಿಡ್ಕೊಂಡು ಬಾ, ಎಲ್ಲ ಸರಿ ಆಕತಿ ಅಂತ ಅಜ್ಜ ಕನಸಿನ ಹೇಳಿದ ಪ್ರಕಾರ ಹೊರಗೆ ಎಚ್ಚರ ಆದ್ಮೇಲೆ ಬಂದು ಆ ಜಾಗಕ್ಕೆ ನೋಡಿದ್ರೆ ಕರೆ ಹುಲಿ ಕಂಟ್ಯಾಗ ಅವತ್ತಿತ್ತು, ಕಾಣಿಸ್ತು. ಅಜ್ಜ ತೋರಿಸಿದ್ದು ಬರೋಬರಿ ಐತಂತ ಸುತ್ತೆಲ್ಲ ತಂಬು ಹೊಡೆದ ಅಜ್ಜ ಹೇಳಿದ ಪ್ರಕಾರ ಏ ಶಿವು ಬಾ ಹೊರಗ ಅಂತ ಕರೆದ ಕೂಡಲೇ ಜಿಗದ ಕಾಶಿರಾಮನ ಕಡೆಗೆ ಬಂತು. ಇದನ್ನ ನೋಡಕ್ ಸ್ವತಃ ರಾಣಿ ಸಾಹೇಬರು ಬಂದಿದ್ರಂತ. ಆಶ್ಚರ್ಯ ಆನಂದ ಆಗಿ ಆ ರಾಣಿ ಸಂತೋಷದಿಂದ ತನ್ನ ಕೊರೊಳಗಿದು ಬಂತ ವಜ್ರದ ಹಾರವನ್ನ ಕಾಶಿನಾಥಗ ಗಿಫ್ಟ್ ಬಹುಮಾನ ರೂಪದಾಗ ಕೊಡ್ತಾಳ. ಕೊನೆ ಸರ್ಕಸ್ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಬಂದ ಬಳಿಕ ಅಜ್ಜರಿಗೆ ಆ ವಜ್ರದ ಹಾರವನ್ನ ಸಿದ್ಧಾರೂಢ ಅಜ್ಜಗ ಸಮರ್ಪಣೆ ಮಾಡಿದ್ರು ಕಾಶಿನಾಥ್ ಪಂಚತ್ರೆ. ಅಜ್ಜ ಅಂದ್ರು, ಇದನ್ನ ತಗೊಂಡ್ ನಾ ಏನು ಮಾಡ್ಲಪ್ಪ? ಅಜ್ಜ, ಅಪ್ಪ ಇದರ ಹೆಸರಿನಾಗ, ಆ ಹುಲಿ ಹೆಸರಿನ ಮ್ಯಾಲ ನಿಮ್ಮ ಮಠದಾಗ ಅನ್ನದಾಸೋಹಕ್ಕೆ ಎಷ್ಟು ಪಾತ್ರ ಬೇಕು ಅಷ್ಟು ಪಾತ್ರ ಖರೀದಿ ಮಾಡು. ದೊಡ್ಡ ದೊಡ್ಡ ಪ್ರಮಾಣದ ಕೊಳಗ, ದೊಡ್ಡ ಪ್ರಮಾಣ ಕಡಾಯಿಗಳನ್ನೆಲ್ಲ ಖರೀದಿ ಮಾಡಿದ್ದು ಆ ಸರ್ಕಸ್ಸಿನ ಕಂಪನಿ ಹುಲಿಯ ವಜ್ರದ ಹಾರದಿಂದನೇ ಇವತ್ತಿಗೂ ಆ ಬಾಂಡೆ ಸಾಮಾನು ನೋಡಕ್ ಸಿಗ್ತಾವ. ಅಟ್ಟು ಮಾಡಿನೂ ದುಡ್ಡು ಉಳಿದಿತ್ತು ಅಂತ. ಆ ದುಡ್ಡಿನೊಳಗ ಇಡೀ ಹುಬ್ಬಳ್ಳಿ ಮಂದಿಗೆ ಉಣ್ಣಾಕ್ ಹಾಕಿ ಪ್ರತಿಯೊಬ್ಬರಿಗೆ ಒಂದು ಬೊಂದೆ ಉಂಡಿ ಬಡಬಗ್ರಿಗೆ ಒಂದೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ನಂತ ಕಾಶಿನಾಥ್ ಅಂತ ಕತೆ ಬರ್ತದೆ. ಕ್ರೂರ ಮೃಗಗಳನ್ನು ಹಿಡಿಯೋದು, ಅವುಗಳನ್ನು ಪಳಗಿಸೋ ಶಕ್ತಿ ಅಜ್ಜನೊಳಗೈತಿ. ಅದಕ್ಕೆ ಮತ್ತ ನೀವು ನಾಮಸ್ಮರಣೆ ಮಾಡ್ರಿ, ಸಿದ್ಧಾರೂಢರನ್ನ ಯಾವಾಗಲೂ ಧ್ಯಾನ ಮಾಡ್ರಿ. ಯಾವಾಗ ಏನು ಬರ್ತದೆ ಗೊತ್ತಿಲ್ಲ. ಮತ್ತು ಹುಲಿ ಬರ್ತದಂದ್ರೆ ಹುಲಿ ಅಲ್ಲ, ಹುಲಿ ಅಂತ ಮನುಷ್ಯರು ಅದಾರ. ನಮ್ಮ ಶತ್ರುಗಳು, ಕಾದು ಹೊಂಚಿ ಹಾಕುವಂತ ಪಾಪಿಗಳು, ಯಾವುದೇ ಅಪಾಯದೊಳಗಿದ್ದಾಗ ಸಿದ್ಧಾರೂಢ ಅನ್ನುವಂತ ನಾಮ ನಮ್ಮನ್ನು ಕಾಯೋದ್ರೊಳಗೆ ಸಂಶಯ ಇಲ್ಲ. ಇರಲಿ, ಇದು 14ನೇ ಅಧ್ಯಾಯದ ಸಾರಾಂಶ. ಇನ್ನು